ಕೆಲಸ ಮಾಡದೇನೆ 80,000 ರೂಪಾಯಿ ಬಿಲ್ ಅನ್ನು ತಗೊಂಡಿದ್ದಾರೆ. ಆಟ ಆಗಿತ್ತು ಅದ ವ್ಯವಸ್ಥೆ. ಆದ್ರೆ ಈ ಅಧ್ಯಕ್ಷ ಒತ್ತಡ ಮಾಡಿ ಅವನ ನೀವು ಬರೀರಿ ನಾವ್ ಎಷ್ಟು ದಿನ ಕಾಯಿ ಮಾಡ್ಬೇಕ, ಎಷ್ಟು ವರ್ಷ ಆತ, ಹಂಗೆಲ್ಲ ಮಾತಾಡಿದ್ವಿ. ಇದು ಪ್ರೈವೇಟ್ ಪ್ರಾಪರ್ಟಿ ನೋಡಿ ವೀಕ್ಷಕರೇ, ಇದು ಪ್ರೈವೇಟ್ ಪ್ರಾಪರ್ಟಿ. ಬಜೆಂತ ಕಷ್ಟ ಹೋಗಿದಿಲ್ಲ. ಹಂಗಾರೆ ನಾವ್ ಒಳ್ಳೆ ನಿಮ್ ಪಂಚಾಯತ್ಗೆ ತಗೊಂಡ್ ಹೋಗ್ರಿ ಅಂತಂದು ಓಡಿ ಬಂದ. ಅವಾಗ ಹೊಳ್ಳಿ ಮತ್ತ ಅವ್ನ ಕರು ಬಾಗಿಲಿಗೆ ಹಾಕಿರ್ತೀವ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗೋರ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ನಾನು ನ್ಯೂಸ್ ಮಾಡೋದೇ ಅಪರೂಪ. ಯಾಕಂತಂದ್ರೆ ನ್ಯೂಸ್ ಮಾಡಿದ್ರೆ ಅದರಲ್ಲಿ ಸತ್ಯಾಂಶ ಇರಬೇಕು. ಅಂತ ಸತ್ಯಾಂಶಗಳನ್ನು ಹುಡುಕಿ ಜನರುಗಳ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಇವತ್ತೊಂದು ಹಗರಣ ನಡೆದಿದೆ. ಅದು ಸತ್ಯಾಂಶ ಹಗರಣ ಮತ್ತು ಫ್ಯಾಕ್ಟ್ ಹಗರಣ. ಆ ಹಗರಣ ಎಲ್ಲಿ ಅಂತಂದರೆ ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಹೆಸರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಬಸವನಕೊಪ್ಪ ಗ್ರಾಮದಲ್ಲಿ ಕೆಲಸ ಮಾಡದೇನೆ 80,000 ರೂಪಾಯಿ ಬಿಲ್ಲನ್ನು ತಗೊಂಡಿದ್ದಾರೆ. ಅದು ಯಾವ ಕೆಲಸ ಅಂತಂದರೆ ರೋಡ್ ಮಾಡಿಸಿದ್ದೀನಿ ಅಂತೇಳಿ ಒಂದು ಅಲ್ಲಿ ಸಿಗ್ಲಿ ದಾರಿ ಅಂತ ಹೇಳಿದೆ. ಸಿಗ್ಲಿ ದಾರಿಯಿಂದ ಹಿಡಿದು ಅಲ್ಲಿ ಶಿವಪ್ಪ ಅವ್ರ ಮನೆ ಅಂತಂತೇಳಿ ಸಿಗ್ಲಿ ದಾರಿಯಿಂದ ಶಿವಪ್ಪ ಅವ್ರ ಮನೆಯವರೆಗೂ ರೋಡ್ ಮಾಡಿಸಿದ್ದೀನಿ ಅಂತೇಳಿ 80,000 ಬಿಲ್ ತಗೊಂಡಿದ್ದಾರೆ. ಯಾರು? ಬಸವನಕೊಪ್ಪ ಮೆಂಬರು ಶರೀಫ್ ಖಾನ್ ಅಂತ ಹೇಳಿ ಅವ್ರು ಬಂದ್ಬಿಟ್ಟು 80,000 ಬಿಲ್ ತಗೊಂಡು ಆಲ್ರೆಡಿ 1 ತಿಂಗಳಾಯ್ತು. ಇವಾಗ ಹೊರಗೆ ಬಿದ್ದಿದೆ ಅದು ಹಗರಣ. ಅದರದ ಕ್ಲಿಯರ್ ಪಿಕ್ಚರ್ ತೋರಿಸ್ಬಿಡ್ತೀನಿ, ಒಂದ್ಸಾರಿ ಬನ್ನಿ. ಇದು ಬಂದ್ಬಿಟ್ಟು ಸಿಗ್ಲಿ ದಾರಿ ಅಲ್ಲಿವರೆಗೂ. ಈ ಸಿಗ್ಲಿ ದಾರಿ ಇದು, ಇದ್ರ ಪಕ್ಕಕ್ಕೆ ಕೆರೆ, ಇದ್ರ ಪಕ್ಕ ಕೆರೆ, ಇದ್ರ ಪಕ್ಕ ಕೆರೆ. ಈ ದಾರಿ ಇದೆ ಅಲ್ಲ, ಈ ದಾರಿ ಮಾಡಿಸಿದ್ದೇನೆ ಅಂತ ಹೇಳಿ 80,000 ಬಿಲ್ ಅಂತ ತೆಗ್ದಿದ್ದಾರೆ. ಏನಪ್ಪಾ ಅಂತಂದ್ರೆ ಬಂದ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ. ಇದು ಪ್ರೈವೇಟ್ ಪ್ರಾಪರ್ಟಿ. ಇದು ರೋಡ್ ಆಗಿದೆ, ನಿಜ ಕಾಣಿಸ್ತಾ ಇದೆಯಾ? ಇದು ರೋಡ್ ಹೇಗಾಗಿದೆ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಕಡಿ, ಇಲ್ಲಿ ಬಂದು ಇದು ಕಡಿ ಕಾಣಿಸ್ತಾ ಇದೆಯಲ್ಲ, ಕಡಿ ಹಾಕಿದ್ರು ಗುರ್ತು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಕಡಿ ಹಾಕಿದ್ರು. ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ, ನನ್ನ ಹಿಂದೆ ಕಡಿ ಹಾಕಿದ್ರು. ಯಾತಕ್ಕೆ ಹಾಕಿದ್ರಪ್ಪ ಅಂತಂದ್ರೆ ಇಲ್ಲಿ ಸಿಗ್ಲಿ ದಾರಿ ನವೀಕರಣ ನಡೀತಾ ಇದೆ, ಅದಕ್ಕಾಗಿ ಕಡಿ ಹಾಕಿದ್ರು. ಆ ಕಡಿ ಗಾಡಿಗಳು ಅಡ್ಡಾಡಿ ರಸ್ತೆ ಆಗಿದೆ ವಿನಃ ಇವರು ಗ್ರಾಮ ಪಂಚಾಯತಿ ಇದ್ದ ರಸ್ತೆನೇ ಮಾಡಿಸಿಲ್ಲ ವೀಕ್ಷಕರೇ. ಇದು ಗ್ರಾಮ ಪಂಚಾಯತ್ ರಸ್ತೆನೇ ಆಗಿಲ್ಲ, ಗಾಡಿ ಟ್ರಕ್ ಅಡ್ಡಾಡ್ತಾನೆ ರಸ್ತೆ ಆಗಿದ್ದು ವಿನಃ ಈ ಗ್ರಾಮ ಪಂಚಾಯತ್ ಯಾವುದೇ ರಸ್ತೆ ಮಾಡಿಸಿಲ್ಲ ವೀಕ್ಷಕರೇ. ಇದು ಫ್ಯಾಕ್ಟು. ಬನ್ನಿ ಇವಾಗ ಅಲ್ಲಿದ್ದ ಸಿಗ್ಲಿ ದಾರಿ ಆಯ್ತು, ಸಿಗ್ಲಿ ದಾರಿಯಿಂದ ಹಿಡಿದು ಶಿವಪ್ಪರ ಮನೆ ಮಾಡಿಸಿದಾರಂತೆ. ಆ ಶಿವಪ್ಪರ ಮನೆ ಹೋಗೋ ರೋಡ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಂದ್ಸಾರಿ. ಮನೆ ಇದೆಯಲ್ಲ, ಶಿವಪ್ಪರ ಮನೆವರೆಗೂ ಮಾಡ್ತಿದೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಏನಾದ್ರೂ ರೋಡ್ ಕಾಣ್ತಾ ಇದೆ ವೀಕ್ಷಕರೇ? ಮಾಡ್ತಿತ್ತು ರೋಡ್ ಏನಾದ್ರು ಕಾಣ್ತಾ ಇದೆಯಾ? ಇದು ಕಾಲ್ದಾರಿ ಅಂತಾರೆ ಇದಕ್ಕೆ. ಇದು ರೋಡ್ಗೆ ಯಾರಾದ್ರೂ ಹೊರಗಡೆ ಹೋದ್ರೆ, ಒಂದಕ್ಕೆ ಹೋದ್ರೆ ಅದಕ್ಕೆ ಕಾಲ್ದಾರಿ ಅಂತಾರೆ ಇದಕ್ಕೆ. ಇದು ರೋಡ್ ಅನ್ನೋದೇ ಇಲ್ಲ. ಇದನ್ನ ತೋರಿಸ್ಬಿಟ್ಟು ಇದರಲ್ಲಿ ಅಧ್ಯಕ್ಷರು ಇನ್ವಾಲ್ವ್ ಆಗಿದ್ದಾರೆ, ಇದರಲ್ಲಿ ಇಂಜಿನಿಯರ್ ಇನ್ವಾಲ್ವ್ ಆಗಿದ್ದಾರೆ. 80,000 ಬಿಲ್ ಅಂತ ತೆಗೆದಿದ್ದಾರೆ. ಬನ್ನಿ ಶಿವಪ್ಪರ ಮನೆಯವ್ರಿಗೆ ತೋರಿಸ್ತೇನೆ ಹೇಗಿದೆ ಅಂತ ಹೇಳಿ. ನೋಡಿ ಇದು ರೋಡ್, ಇದು ಮಾಡ್ತಿದ್ದು. ಇದಕ್ಕೆ ಯಾರಾದ್ರೂ ರೋಡ್ ಅಂತೀರಾ? ನೀವು ಒಪ್ಕೊಂತೀರಾ? ನೋಡಿ ಕಾಲ್ದಾರಿ ಅದು. ಇದು ಕಾಲ್ದಾರಿಗೆ ಬಂದ್ಬಿಟ್ಟು ರೋಡ್ ಅಂತೇಳಿ ತೋರಿಸಿ ಬಿಲ್ ತೋರಿಸಿ 80,000 ಬಿಲ್ ತೆಗಿಬೇಕಂತಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಹೇಳಿ. ಅಂದರೆ ಇದರರ್ಥ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅರ್ಥ. ನೋಡಿ ಇಲ್ಲಿವರೆಗೂ ಶಿವಪ್ಪ ಅವ್ರ ಮನೆ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಾಂಕ್ರೀಟ್ ರೋಡ್ ಇದೆ. ಇಲ್ಲಿ ಕಾಂಕ್ರೀಟ್ ರೋಡ್ ಓಕೆ, ಇದಕ್ಕೇನು ಪ್ರಶ್ನೆ ಇಲ್ಲ. ಇದು ಕಾಂಕ್ರೀಟ್ ರೋಡ್ ಓಕೆ. ಸಮಸ್ಯೆ ಏನಪ್ಪಾ ಅಂತಂದ್ರೆ ಇವಾಗ ಬಂದಿರಲ್ಲ ಇದೇ ರೋಡು. ಈ ರೋಡನ್ನ
ಈ ರೋಡನ್ನ ರಸ್ತೆ ಮಾಡಿಸಿದೀವಿ ಅಂತ ಹೇಳಿ 80,000 ಬಿಲ್ ತೆಗೆದಿದ್ದಾರೆ ವೀಕ್ಷಕರೇ. ನೋಡಿ ಇಲ್ಲಿದ್ದ ಹಿಡಿದು ಅಲ್ಲಿವರೆಗೂ ಆ ಸಿಗ್ಲಿದಾರಿವರೆಗೂ ಇವಾಗ ಬಂದಲ್ಲ ಅಲ್ಲಿವರೆಗೂ ಇದು ಫ್ಯಾಕ್ಟ್ ನಡೆದಿದೆ. ವೀಕ್ಷಕರೇ ನೋಡಿದ್ರಲ್ಲ, ಇದು ಸಿಗ್ಲಿದಾರಿವರೆಗೂ ಹಿಡಿದು ಶಿವಪ್ಪರ ಮನೆವರೆಗೂ ರೋಡ್ ಮಾಡಿಸಿದ್ದ ಅಂತ ನಿಮ್ಗೆ ಕಾಣಿಸುತ್ತಾ? ಇದು ಇಲ್ಲಿ ಕಡಿ ಅಂತೂ ಹಾಕಿದ್ದಾರೆ, ಇಲ್ಲಿ ಕಾಣಬಹುದು ನೀವು. ಕಡಿ ಹಾಕಿದ್ದು ನಿಜ, ಯಾಕಂತಂದ್ರೆ ಅಲ್ಲಿ ಸಿಗ್ಲಿದಾರಿ ಇದೆಯಲ್ಲ, ಬಸವನಕೊಪ್ಪದ ಹಿಡಿದು ಸಿಗ್ಲಿದಾರಿವರೆಗೂ ರೋಡ್ ಮಾಡ್ತಾ ಇದ್ದಾರೆ. ಆ ರೋಡ್ಗಾಗಿ ಇಲ್ಲಿ ಕಡಿ ಹಾಕಿದ್ರು. ಆ ಕಡಿ ಟ್ರಕ್ ಇದೆಯಲ್ಲ, ಅದು ಅಡ್ಡಾಡಿ ರೋಡ್ ಆಗಿದೆ ವಿನ ಗ್ರಾಮ ಪಂಚಾಯತಿ ಇದ್ದ ರೋಡ್ ಮಾಡ್ಸೇ ಇಲ್ಲ. ಇವರು ಸುಮ್ನೆ ಫೇಕ್ ಡೂಪ್ಲಿಕೇಟ್ ಬಿಲ್ ತೆಗೆದು 80,000 ರೂಪಾಯಿನ ನುಂಗಿದ್ದಾರೆ ಅಷ್ಟೇ. ಇಂಥ ಮೆಂಬರ್ಗಳು ನಿಮ್ಗೆ ಬೇಕಾ? ಹೇಳಿ ನೋಡೋಣ. ಅದಕ್ಕೆ ಇಲ್ಲಿ ಸ್ಥಳೀಕರಿದ್ದಾರೆ, ಅವ್ರ ಬಾಯಿದನ ಕೇಳೋಣ, ಅವ್ರಿಗೆ ಬೇಕಂತಲೇ ಮಾಡಿದಾರ ಅಥವಾ ರೋಡ್ ಮಾಡಿಸಿದಾರ ಅಥವಾ ಇಲ್ವಾ ಅನ್ನೋದನ್ನ ಅವ್ರ ಬಾಯಿದನ ಕೇಳೋಣ ಬನ್ನಿ, ಏನಂತ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ಜಿಲಾನಿ. ಏನ್ ಸರ್? ಜಿಲಾನಿನಾ ಸರ್? ಇವಾಗ ಹೆಸರು ಗ್ರಾಮ ಪಂಚಾಯತಿ ಏನ್ ನೋಂದಣಿ ಆಗಿದೆ ಅಂತಂದ್ರೆ, ಇಲ್ಲಿ ಸಿಗ್ಲಿದಾರಿ ಇದ್ದ ಹಿಡಿದು ಇಲ್ಲಿ ಗಿರಿ ಹತ್ರ ಸಿಗ್ಲಿದಾರಿ ಕಾಣ್ತಾ ಇದೆಯಲ್ಲ, ಆ ದಾರಿ ಇದ್ದ ಹಿಡಿದು ಇವಾಗ ಶಿವಪ್ಪರ ಮನೆಯವರೆಗೂ ರೋಡ್ ಮಾಡಿಸಿದೆ ಅಂತ ಹೇಳಿ ಬಿಲ್ ತೆಗೆದಿದ್ದಾರೆ ಸರ್. ಇದು ನಿಜಾನ? ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿಲ್ವಾ? ಬಿಲ್ ಆಗಿರೋದು, ರೋಡ್ ಆಗಿರೋದು ಗೊತ್ತೇ ಇಲ್ಲ. ಗೊತ್ತಿಲ್ವಾ? ಇದು ಯಾರ್ದೋ ಆಸ್ತಿ, ಇದ್ರ ಮೇಲೆ ರೋಡ್ ಆಗಂತದ್ದು ಹಕ್ಕೇ ಇಲ್ಲ. ಇದು ಪ್ರೈವೇಟ್ ಪ್ರಾಪರ್ಟಿ. ನೋಡಿ ವೀಕ್ಷಕರೇ, ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಸ್ಥಳೀಕರೇ ಹೇಳ್ತಾರೆ. ಇದು ಪ್ರೈವೇಟ್ ಪ್ರಾಪರ್ಟಿ ಸರ್. ಪ್ರೈವೇಟ್ ಪ್ರಾಪರ್ಟಿ ಯಾರು ಸರ್? ಇದೇ ಊರು ಇರ್ತಲ್ಲ, ಇದೇ ಊರಾರ? ಇಲ್ಲಿ ಇದಾರ ಅವರು? ಇವಾಗ ಅವ್ರು ಇಲ್ಲ, ಅವರು ಮೊಮ್ಮಗಳಿದ್ದಾರೆ. ಇವಾಗ ಇಲ್ಲಿ ಅವ್ರ ಮೊಮ್ಮಗಳಿದ್ದಾರೆ. ಅವ್ರಿದ್ದಾರೆ. ಅವರು ಬೇರೆಯವರಲ್ಲಿ ಕೆಲ್ಸಕ್ಕೆ ಅಂತ ಹೇಳಿ ಬೇರೆ ಧಾರವಾಡದಲ್ಲಿ ಇರ್ತಾರೆ. ಕೆಲ್ಸಕ್ಕಂತ ಧಾರವಾಡದಲ್ಲಿ ಮನೆ ಬಂದವರು ಎಲ್ಲಾ ತೀರ್ ಮಾಡಿಸಿ ಹೋಗಿದ್ದಾರೆ. ಇಷ್ಟು ಪ್ರಾಪರ್ಟಿ ನಂದಿದೆ, ಇದಿಲ್ಲ, ಆ ರೋಡಿಗೆ ಅಷ್ಟು ಹೋಗಿದ್ದೆ ನಾನು ಪ್ರಾಪರ್ಟಿ. ಊರವ್ರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ನಂಗೆ. ಊರವ್ರು ಸಪೋರ್ಟ್ ಕೊಟ್ರೆ ನಾನು ಏನಾದ್ರು ಮಾಡ್ಕೊಡ್ಬಹುದು. ಅಷ್ಟು ದಾರಿ ಎಲ್ಲ ಹೋಗಿದ್ದೆ ನಂಗೆ. ಜಾಗ ಇತ್ತಲ್ಲಿ, ಆ ರೋಡಿಗೆ ಸಣ್ಣ ರೋಡ್ ಇತ್ತು, ಅಷ್ಟು ಜಾಗ ಕೊಟ್ಟಿದ್ದಾರೆ ಆಲ್ರೆಡಿ. ಮತ್ತು ಇಲ್ಲಿ ಇವಾಗ ರೋಡ್ ಮಾಡ್ತೀನಿ ಅಂದ್ರೆ ಅವನ್ ಪಾಪ ಖರೀದಿ ಮಾಡಿ ಅವ್ರು ಇಟ್ಕೊಂಡಿದ್ರೆ ಪ್ರಾಪರ್ಟಿ ಅವ್ರೆಲ್ಲ ಕೊಡ್ಸದ್ ಬಿಟ್ಟು ಇವಾಗ ರೋಡ್ ಬಂದಿದೆ. ಮೆಂಬರ್ ಅಂತೂ ಯಾರು ಊರಲ್ಲಿ ಇಲ್ಲ. ಊರಲ್ಲಿ ಮೆಂಬರ್ ಯಾರು ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೀವು ರೋಡ್ ನೋಡ್ತಾ ಇದೀರ, ಅಲ್ಲಿ ಊರಲ್ಲಿ ಬಂದ್ ನೋಡ್ರಿ, ಅಲ್ಲಿ ಗಟ್ರ ಇಲ್ಲ. ಅಲ್ಲಿ ಸಣ್ಣ ಮಕ್ಕಳಲ್ಲಿ ಎಲ್ಲ ಉಚ್ಚವದಿ ನೀರು ಜಳಕ ಮಾಡಿದ ನೀರಲ್ಲೇ ಓಡಾಡ್ತಾರ ಅಲ್ಲಿ. ಅಲ್ಲ ಸರ್, ಇನ್ನೂ ಪ್ರೋಗ್ರೆಸ್ ಆಗಿಲ್ಲ ಅದ್ರ ಮೇಲೆ. ಊರಲ್ಲ ಸರ್, ಇದು ಸುಡಾಡಿದಂಗ ಐತ್ರಿ ಊರದ. ಹೌದಾ? ಇಲ್ಲಿ ಯಾರು ದಿಕ್ಕ ಇಲ್ಲ. ಇವಾಗ ಇದು ದುಡ್ಡು ತಿಂದ್ರದ್ ನಮ್ಗೆ ಗೊತ್ತಿಲ್ಲ, ಇವಾಗ ಗೊತ್ತಾಗಿರೋದು ಇವಾಗ. ಹೌದು ಸರ್, ಹೌದು. ಇದು ಪ್ರೈವೇಟ್ ಪ್ರಾಪರ್ಟಿ ಮೇಲೆ ರೋಡಿಗೆ ದುಡ್ಡು ಅಂತ ತಕೊಂಡ್ ತಿಂದವನು ಹುಚ್ಚನ ಇರ್ಬೇಕು ಅವನು. ಎಲ್ಲಾರು ಗೊತ್ತಾಗ್ಲಿ. ಅದೇ ಸರ್ ಹೇಳ್ತಾ ಇದ್ರ, ಎಲ್ಲಾರು ಗೊತ್ತಾಗ್ಲಿ. ಗೊತ್ತಾಗಿಲ್ಲ. ಅದೇ ಸರ್, ಯಾರಾದ್ರೂ ಚಿಕ್ಕ ಮಕ್ಕಳು ನೋಡಿದ್ರೆ ಹೇಳ್ತಾರೆ ಇದು ರೋಡೇ ಅಲ್ಲ ಅಂತ. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್, ಕಡಿ ಹಾಕಿದ್ದು. ಇದು ಡಂಪಿಂಗ್ ಮಾಡಿದ್ರು ಅವ್ರು, ರೋಡ್ ಸಲುವಾಗಿ ಡಂಪಿಂಗ್ ಮಾಡಿದ್ರು. ಡಂಪಿಂಗ್ ಮಾಡಿ ಇಲ್ಲಿ ರೋಡ್ ಆಗ್ತದೆ ಅಂತ ಹೇಳಿಲ್ಲ ಅವರು. ಡಂಪಿಂಗ್ ಮಾಡ್ತಾ ಇದಾರೆ ರೋಡ್ ಮುಗಿಸೋ ಸಲುವಾಗಿ. ಅವ್ರಿಗೆ ಟ್ರಾನ್ಸ್ಪೋರ್ಟಿಂಗ್ ಲಾಂಗ್ ಆಗುತ್ತೆ ಅಂತ ಹೇಳಿ ಡಂಪ್ ಮಾಡಿ ರೋಡ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ಡಂಪ್ ಮಾಡಿದ್ರು. ಮುಗ್ದೋಗೈತಿ ಇವಾಗ ರೋಡ್ ಅಂತೂ ಯಾವ್ದಿಲ್ಲ. ಇನ್ನೊಂದು 6 ತಿಂಗಳು ಹೋದ್ಮೇಲೆ ಮತ್ತೆ ಈ ತರ ಕಡೆಗೆಲ್ಲ ಹೇಳ್ತವೆ. ಮುಗ್ದೋಯ್ತು. ಅದೇ ಸರ್, ಅಲ್ಲಿ ಏನ್ ನೋಂದಣಿ ಆಗಿದೆ ಅಂದ್ರೆ, ಅಲ್ಲಿ ಆ ದಾರಿಯಿಂದ ಹಿಡಿದು ಆ ಶಿವಪ್ಪರ ಮನೆವರೆಗೂ ರೋಡ್ ಆಗಿದೆ ಅಂತ ಹೇಳಿ ನೋಂದಣಿ ಆಗಿದೆ. ಹೆಸರು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿವರೆಗೂ ಮಾಡಿಸಿದೆ ಅಂತ ಹೇಳಿ ಎಂಟ್ರಿ ಮಾಡಿಸಿ ಬಿಲ್ ತಗೊಂಡು ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕಾಲ್ದಾರಿ ಮಾಡಿ ಓಡಾಡಿದೆ ಸರ್. ಹಸು ಕರುಗಳಿಗೆಲ್ಲ ನೀರ್ ಕುಡ್ಸಕಂತ ಬರ್ತಿದ್ರು. ಕಾಲ್ದಾರಿ ಇತ್ತು. ಯಾರ್ದು ದುಡ್ಡು ಜಗದ ಮೇಲೆ ಇವ್ರ ದಾರಿ ಮಾಡ್ಯಾರ ಅಂದ್ರೆ ಯಾರು ನಂಬಕ್ಕಾಗುತ್ತೆ? ಆಗಲ್ಲ ಬಿಡಿ, ಆಗಲ್ಲ. ಆತರ ಏನಿಲ್ಲ. ಅವ್ರೆಲ್ಲ ತಿಂದಿರೋ ಸುಳ್ಳು. ಅದೇನ್ ಸುಳ್ಳ ಅಲ್ಲ, ಅವ್ರು ತಿಂದಿರ್ಬೇಕು. ಭವಿಷ್ಯ ತಿಂದಿದ್ದಾರೆ ಸರ್, ಅವರು ತಿಂದಿರ್ಬೋದು ಸರ್. ಆದ್ರೆ ನಮ್ಗೆ ಸುಳ್ಳು ರೋಡೇ ಇಲ್ಲಲ್ಲ. ಪ್ರಾಪರ್ಟಿ ಮೇಲೆ ಯಾರು ಸರ್ ರೋಡ್ ಮಾಡ್ಸಕ್ ಕೊಡ್ತಾರೆ? ಅದೇ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಯಾರು ಮಾಡ್ಸಕ್ ಅಂತ ಹೇಳಿ ಅವ್ನು ಪಾಪ ಕಷ್ಟ ಪಡ್ತಾ ಇದಾನ ಅವನು. ಹೌದೌದು ಸರ್. ನಮಗಿಲ್ಲ ಸರ್, ಇಲ್ಲಿ ರೋಡ್ ಆಗಿಲ್ಲ ಬಿಟ್ಟಿಲ್ಲ. ಅವ್ರು ಏನು ನಮ್ಗಂತೂ ನಿಜವಾಗ ನಂಬಕ್ ಆಗ್ತಾ ಇಲ್ಲ.
ಮಾಡಿ ಸರ್ ಒಟ್ಟು ಟೋಟಲಿ ಇಲ್ಲಿ ರೋಡ್ ಆಗಿದೆ ಅಂತ ಬಿಲ್ ತಗೊಂಡಿದ್ದಾರೆ ನೋಡಿ ಸರ್. ಇಲ್ಲ ಸರ್ ರೋಡ್ ಆಗಿಲ್ಲ ಇದು ನೀವೇ ನೋಡಿದ್ರಲ್ವ ನಿಮ್ಗೆ ತೋರಿಸಿದ್ರಲ್ಲ ಕ್ಯಾಮ್ರಾ ಇದ್ ಮಾಡಿದಿರಾ? ಅದೇ ಸರ್ ತೋರಿಸಿದ್ರ? ಅಲ್ಲಿವರೆಗೂ ಏನ್ ರೋಡೇ ಇಲ್ಲ ಸರ್. ರೋಡ್ ಇಲ್ಲ. ಅಲ್ಲಿವರೆಗೂ ರೋಡ್ ಮಾಡಿದೆ ಅಂತ ಇದು ಮಾಡ್ತಾ ಇದ್ದಾರೆ. ಇಲ್ಲ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ನಿನ್ ಮೆಂಬರ್ ಬರ್ತಾ ಯಾವ ಮೆಂಬರ್ ಕಾಣಂಗಿಲ್ಲ ಇಲ್ಲಿ. ಇಂಥವ್ರಿಗೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಏನ್ ಮಾಡ್ಬೇಕು? ನೀವು ಒಬ್ಬ ಪ್ರಜೆ ಆಗಿದ್ದೀರ, ಭಾರತೀಯ ಪ್ರಜೆ ಆಗಿ ಹೇಳಿ ಸರ್. ಮೆಂಬರ್ ಆಗಕ್ಕೆ ಕ್ವಾಲಿಫಿಕೇಶನ್ ಎಷ್ಟು ಬೇಕು, ಏಜ್ ಎಷ್ಟು ಬೇಕು ಸರ್? ಬೇಕು ಸರ್, ಮಿನಿಮಮ್ 10th ಆದ್ರೂ ಬೇಕು ಕ್ವಾಲಿಫಿಕೇಶನ್. ಓದೋರು ಇದಾರೆ, ಅವ್ರು ಮಾಡಿಸಿ. ಇವ್ರೆಲ್ಲ ಗೊತ್ತಿಲ್ಲ ಏನಿಲ್ಲ, ಸುಮ್ನೆ ತಾವು ವೋಟ್ ಹಾಕೋರು, ತಾವು ಪ್ರಜೆಗಳು ವೋಟ್ ಹಾಕೋರು, ತಾವು ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು. ನಾವು ಹಾಕ್ತೇವೆ ಸರ್, ಮಾಡ್ತಾರಂತ ಹಾಕ್ತೇವೆ. ಅದೇ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೀವು ಇದ್ರ ಬಗ್ಗೆ ಸರ್, ಇದು ಇಲ್ಲಿ ರೋಡ್ ಆಗಿದ್ದಾರೆ ಅಂತ ಹೇಳಿ ಬಿಲ್ ತಗೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಗೆ ಅನಿಸ್ತದೆ ಸರ್ ಇಲ್ಲಿ ಏನಾಗಿಲ್ಲ. ಅದೇ ನೋಡಿ ಸರ್, ಏನಾಗೇ ಇಲ್ಲ. ಮತ್ತೆ ಇಲ್ಲಿ ದಾರಿ ಇದೆಯಲ್ಲ, ಇದು ಹೆಂಗಾಯ್ತಂತ ಸರ್? ಇದು ದಾರಿ ಸರ್, ಅಲ್ಲಿ ರೋಡ್ ಮಾಡಕ್ ಕುಂತಾರಂತ ಇಲ್ಲಿ ಕಡಿ ಇಳಿಸಿದ್ರು. ಇಲ್ಲಿ ಕಡೆ ಇರಿಸಿದ್ರು. ಇಲ್ಲಿ ಈ ಜಾಗ ಯಾರ್ದು? ಜಾಗ ಓನರ್ ನಮ್ಮಜ್ಜ ಫೈಜ್ ಅಹಮದ್ ಖಾನ್. ಹೌದಾ? ಪ್ರೈವೇಟ್ ಪ್ರಾಪರ್ಟಿ. ಅದ್ರಲ್ಲಿ ಹಾಕ್ಸ್ಬಿಟ್ಟು ಇಲ್ಲಿ ಈ ಗಾಡಿಗಳು ಹೋಗಿ ರಸ್ತೆ ಆಗಿದ್ದೀವಿ ನಾವು. JCP ಬಂದ ದಾರಿ ಮಾಡಿ ಅವ್ರಿಗೆ ಅಷ್ಟೇ ಕೊಟ್ಟಿದ್ದು. ಅಲ್ಲಿ ದಾರಿ ಇದ್ದಿಲ್ಲ ಮೊದಲು, ತೆಗ್ಗಿತ್ತು. ಒಬ್ಬ ಮನುಷ್ಯ ಹಾರ್ಬೇಕಂದ್ರೆ ಇಲ್ಲಿಂದ ಇಲ್ಲಿ ಮಠ ಹಾರ್ಬೇಕು, ಅಷ್ಟು ತೆಗ್ಗಿತ್ರಿ. ಆತಾಗ ಹೆಂಗ್ ಮುಚ್ಚಿದ್ ಸರ್ ಅದು? ಆ JCP ಅವ್ರು ಬಂದು ಮುಚ್ಚಿ ಕಡಿ ಇಳಿಸಿದ್ರು. ಇವ್ರು ಅನುಮತಿ ಕೊಟ್ಟಾಗ, ಅಲ್ಲಿ ರೋಡ್ ಇವ್ರು ಅನುಮತಿ ಕೊಟ್ಟಾಗ ಮುಚ್ಚಿಸಿದ್ರು. ಅದನ್ನೇ ಇವ್ರು ದಾರಿ ಅಂತ ಹೇಳಿ ಬಿಲ್ ತಗೊಂಡಿದ್ದಾರೆ. ಅದನ್ನೇ ಹಿಂಗ್ ಮಾಡಿ ಬಿಲ್ ತಕೊಂಡು ತಿಂದಿದ್ದಾರೆ. ಇದಕ್ಕೆ ಆಕ್ಷನ್ ತಗೊಳೋದು ಮುಂದೆ ಅವ್ರ ಮ್ಯಾಗ. ಹೌದು ಸರ್, ಇದಕ್ಕೆ ಇದು ಶಿಕ್ಷೆ ಆಗ್ಲೇಬೇಕು ಸರ್. ಯಾಕಂದ್ರೆ ಒಂದಾಗಲ್ಲ, ಇದಕ್ಕೆ ಮುಂಚೆ ಹೈಮಾಸ್ ಹಗರಣ ಬೇರೆ ನಡೆದಿದೆ ಸರ್, ಅದನ್ನು ಮುಚ್ಚಾಕಿದ್ರು. ಮತ್ತೆ ಇದು ಸೆಕೆಂಡ್ ಟೈಮ್ ಇದು ಅದನ್ನೇನೋ ಮಾಡಿದ್ರು. ಹೈಮಾಸ್ಕ್ ಏನ್ ಜಾಸ್ತಿ ಬಿಲ್ ಹಾಕಿದ್ರು, ಕಡಿಮೆ ಬಿಲ್ ಅದು ಮಾಡಿದ್ದಾರೆ. ಇದು ಮಾಡ್ದೇನೆ ತಗೊಂಡಿದ್ದಾರೆ ಸರ್. ಇದು ತುಂಬಾ ಅನ್ಯಾಯ. ಇದು ಆಕ್ಚುಲಿ ಇದು ತುಂಬಾ ಅನ್ಯಾಯ. ಇದು ಇಲ್ಲಿದ್ದ ಅಲ್ಲಿವರೆಗೂ ರೋಡ್ ಹಾಕಿದ್ದೀನಿ ಅಂತ ಹೇಳಿ 80,000 ತಗೊಂತಾರಂತಂದ್ರೆ ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದಿಲ್ಲ ಇಲ್ಲ ಸರ್. ಅವ್ರು ನಾಚಿಕೆ ಮಾನ ಇರ್ತಿದ್ರೆ ಮಾಡ್ತಿದ್ದಿಲ್ಲ ಇದ್ರ ಮಾಡಿ ತೋರಿಸ್ತಿದ್ರು ಅವ್ರು. ಮಾಡಿಸಿ ನೋಡಪ್ಪ ಹಿಂಗ್ ಮಾಡಿ ಹಿಂಗ್ ತಕೊಂಡ್ ನೋಡೋಣ ಅಂತಿದ್ರು ಅವ್ರು. ಹೌದು ಸರ್. ನಾಚಿಕೆ ಮಾನ ಇಲ್ಲಿದ್ದು ತಕೊಂಡ್ ತಿಂದ ಫ್ರಾಯರ್ ಆಗ್ಯಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಮುಂದೆ ಮಾತಾಡ್ಸೋಣ ಸರ್. ಟೋಟಲಿ ವೀಕ್ಷಕರೇ, ಟೋಟಲಿ ಗ್ರಾಮಸ್ಥರು ಹೇಳೋದೇನಪ್ಪಾ ಅಂತಂದ್ರೆ, ಇಲ್ಲಿ ರೋಡ್ ಆಗೇ ಇಲ್ಲ. ಅಲ್ಲೊಂದು ಗುಂಡಿ ಇತ್ತು ಕೆರೆ ಪಕ್ಕ, ಅದನ್ನು JCP ಮುಚ್ಚಿ, ಯಾಕಂದ್ರೆ ಇಲ್ಲಿ ಕಡಿ ಹಾಕಿದ್ರಲ್ಲ, ಅಲ್ಲಿ ರೋಡ್ಗಾಗಿ ಕಡಿಗಳು ಗಾಡಿ ಹೋಗ್ಲಿಕ್ಕೆ ಅಲ್ಲಿ ಮುಚ್ಚಿದ್ರು ವಿನ ಮತ್ತೆ ಯಾವುದೇ ಕಾರಣಕ್ಕೆಲ್ಲ. ಇಲ್ಲಿ ಟೋಟಲಿ ರೋಡ್ ಆಗಿರೋದೇ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತಪ್ಪು ಬಿಲ್ ತಗೊಂಡು ದುಡ್ಡನ್ನು ನುಂಗಿದ್ದಾರೆ ಅಂತ ಹೇಳಿ ವೀಕ್ಷಕರೇ, ಗ್ರಾಮಸ್ಥರು ಹೇಳಿದಾಗೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಯಾವುದೇ ಸರ್ಕಾರಿ ಕೆಲಸ ಮಾಡೋಕ್ ಬರೋದೇ ಇಲ್ಲ ಅಂತಾರೆ. ಅಕಸ್ಮಾತ್ ಅಂದು ಕೂಡ ಮಾಡಿದ್ರೆ ಅದು ಹಗರಣಕ್ಕೆ ದಾರಿ ಆಗುತ್ತಂತೆ. ಅದು ಹೇಗಂತಂದ್ರೆ, ಅದರಲ್ಲಿ ಫಸ್ಟ್ ಆಫ್ ಆಲ್ PDO ಕೈವಾಡ ಇರುತ್ತಂತೆ, ಅಧ್ಯಕ್ಷನ ಕೈವಾಡ ಇರುತ್ತಂತೆ, ಆಮೇಲೆ ಮೆಂಬರ್ ಕೈವಾಡ ಇರುತ್ತಂತೆ. ಇದಲ್ದೇ ಮಾಡೋಕ್ ಸಾಧ್ಯನೇ ಇಲ್ಲಂತೆ. ಫಸ್ಟ್ ಆಫ್ ಆಲ್ ನಿಮ್ಮ ಪಂಚಾಯತಿಗೆ ಬಿಗಿ ಇಟ್ಕೊರಿ ಅಂತ ಗ್ರಾಮಸ್ಥರ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಅಧ್ಯಕ್ಷರು ಕೇಳ್ರಿ, PDO ಕೇಳ್ರಿ, ಅವ್ರ ಹೆಂಗ್ ಪರ್ಮಿಷನ್ ಕೊಟ್ರು ಇಲ್ಲಿ ಮಾಡ್ಲಿಕ್ಕೆ? ಮಾಡಿದೋ ಬಿಟ್ಟಿದಾರ ಸೆಕೆಂಡ್ರಿ. ಆದ್ರೆ ಅಕಸ್ಮಾತ್ ಮಾಡ್ಲಿಕ್ರು ಅದನ್ನ ಮಾಡಿದೀವಿ ಅಂತ ಹೇಳಿ ಹೆಂಗ ಫೇಕ್ ಬಿಲ್ ತಗೊಂಡ್ರು ಅಂತ ಹೇಳಿ ಗ್ರಾಮಸ್ಥರ ಪ್ರಶ್ನೆ ಆಗಿದೆ. ಇದೇ ಪ್ರಶ್ನೆನ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೇಳೋಣ, ಅವ್ರ ಉತ್ತರ ಏನಿರುತ್ತೆ ಅಂತ ಹೇಳಿ ಕೇಳೋಣ.